ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನಕ್ಕೆಯಲ್ಲಿ ಅರ್ಜಿಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಯಾರು ಎಸ್ ಟಿ ಕ್ಯಾಟಗರಿ ಇದ್ದಿರಲ್ಲ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ 60ಕ್ಕಿಂತ ಹೆಚ್ಚು ಪೋಸ್ಟ್ ಮೆಟ್ರಿಕ್ ಕೋರ್ಸ್ನಲ್ಲಿ ನೀವು ಅಂಕವನ್ನು ಪಡೆದಿದ್ದರೆ, ಅದು ಫಸ್ಟ್ ಕ್ಲಾಸ್ನಲ್ಲಿ ನೀವು ಪಾಸನ್ನು ಮಾಡಿದರೆ ಇಲ್ಲಿ ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ. ಈ ಪ್ರೈಸ್ ಮನಿ ನಿಮಗೆ ಎಷ್ಟು ಅಮೌಂಟನ್ನು ನೀಡ್ತಾರೆ ಮತ್ತು ಏನೇನು ಇಲ್ಲಿ ಕಂಡೀಷನ್ಸ್ ಇದೆ ಮತ್ತು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನನ್ನು ಆಗ್ಬೋದು. ಬನ್ನಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗಾಗಲೇ SC ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾದ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಪ್ರೈಸ್ ಮನಿಯಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ಆದರೆ ST ಕ್ಯಾಟಗರಿಗೆ ಇಲ್ಲಿ ಪ್ರಾರಂಭವನ್ನು ಮಾಡಿದ್ದಿಲ್ಲ. ಈಗ ನಿಮಗೆ ಇಲ್ಲಿ ಪ್ರೈಸ್ ಮನಿಗೆ ಅಪ್ಲಿಕೇಶನ್ ಈಗ ಪ್ರಾರಂಭವಾಗಿದೆ. ಯಾರ್ಯಾರು ಎಲಿಜಿಬಲ್ ಇದ್ದಾರಾ ಅಂಥ ಅಭ್ಯರ್ಥಿಗಳು ನೀವು ಆರಾಮಾಗಿ ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇದು ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಬರುತ್ತೆ. ನೀವು ಇಲ್ಲಿ ನೋಡ್ಕೊಳ್ಬೋದು, ಕರ್ನಾಟಕ ಸರ್ಕಾರದ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳೇ ಅಂದರೆ ST ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ ಅಂದರೆ ಎಷ್ಟು ಅಮೌಂಟು ಯಾವ ಕೋರ್ಸಿಗೆ ನೀಡಲಾಗುತ್ತೆ ಅಂತ ನೋಡೋದಾದರೆ, ನೋಡಿ, ಸೆಕೆಂಡ್ ಪಿ ಯು ಸಿ ಅಥವಾ ಡಿಪ್ಲೊಮಾನ ಕಂಪ್ಲೀಟನ್ನು ಮಾಡಿದರೆ ಅದು 60ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರೆ ನಿಮಗೆ 20,000 ಪ್ರೈಸ್ ಮನಿಯಾಗಿ ಇವರು ನೀಡಲಾಗುತ್ತೆ. ಮತ್ತು ಡಿಗ್ರಿ ಏನಾದರೂ ನೀವು ಕಂಪ್ಲೀಟನ್ನು ಮಾಡಿದರೆ ಯಾವುದೇ ರೀತಿ ನಿಮಗೆ ಇಲ್ಲಿ ಬ್ಯಾಕ್ ಇರಬಾರ್ದು. ಡಿಗ್ರಿ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ 25,000 ಇಲ್ಲಿ ಪ್ರೈಸ್ ಮನಿ ನೀಡ್ತಾರೆ. ಮತ್ತು ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗೆ 30,000 ಇರುತ್ತೆ. ಮತ್ತು ಏನೋ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಜಿನಿಯರಿಂಗ್ ಇಂಥವು ಏನಿದೆ, ಮೆಡಿಕಲ್ ಆಗಿರ್ಬೋದು, ಇಂಥವು 35,000 ಇಲ್ಲಿ ನಿಮಗೆ ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ. ಈ ರೀತಿಯಾಗಿ ಡೀಟೇಲ್ಸ್ನ ಇವರು ಮಾಹಿತಿನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಏನು ಪ್ರೈಸ್ ಮನಿ ಇದೆ, ಇನ್ನಿತರ ಮಾಹಿತಿ ನೋಡೋದಾದರೆ ನಾನು ಅಧಿಕೃತವಾಗಿ ಇಲಾಖೆಯಲ್ಲಿ ಸಂಪರ್ಕವನ್ನು ಮಾಡಿ ಅವರ ನೋಟಿಸ್ ನಾನು ಇಲ್ಲಿ ಫೋಟೋನ ನಾನು ಕ್ಲಿಕ್ಕನ್ನು ಮಾಡ್ಕೊಂಬಂದಿನಿ. ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದಾದ ನಂತರ ನಾವು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನಾನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ನೋಡಿ, ನಾನು ಬಾಗಲಕೋಟೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಪತ್ರಿಕಾ ಪ್ರಕಟಣೆಯನ್ನು ನಾನು ಫೋಟೋನ ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೇನು ಪ್ರೊಸೆಸ್ ಇರುತ್ತೆ ಮತ್ತು ಅಪ್ಲಿಕೇಶನ್ ಆದ ತಕ್ಷಣ ಡಾಕ್ಯುಮೆಂಟ್ಸ್ನ ಯಾವ ರೀತಿಯಾಗಿ ಕೊಡಬೇಕು, ಏನೇನು ಕೊಡಬೇಕು ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಕರೆಕ್ಟಾಗಿ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಪತ್ರಿಕಾ ಪ್ರಕಟಣೆ ಇವರು ಇಲ್ಲಿ ಹೊರಡಿಸಲಾಗಿದೆ. 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ SSLC ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಇತರೆ ಕೋರ್ಸ್ಗಳಲ್ಲಿ 60ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಮಂಜೂರು ಮಾಡುವ ಕುರಿತು ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ಇದರೇನಿಲ್ಲ, ಯಾವ ಕೋರ್ಸ್ಗೆ ಎಷ್ಟು ಅಮೌಂಟನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ನಿಮಗೆ SSLCಯಲ್ಲಿ 60ರಿಂದ 75 ಅಂಕವನ್ನು ಪಡೆದಿದ್ದರೆ ನಿಮಗೆ 7,000 ನೀಡ್ತಾರೆ. 75ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರೆ ನಿಮಗೆ 50,000 ಪ್ರೈಸ್ ಮನಿಯಾಗಿ ನೀಡಲಾಗುತ್ತೆ. ಇನ್ನಿತರ ಏನಿದ್ದಾವೆ ಈಗ ವೆಬ್ಸೈಟ್ನಲ್ಲಿ ಇತ್ತಲ್ಲ ಅದೇ ರೀತಿಯಾಗಿ ಪ್ರೈಸ್ ಮನಿಯನ್ನು ನೀಡಲಾಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ನೋಡೋದಾದರೆ, ನೋಡಿ, 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಅಂದರೆ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮೆಟ್ರಿಕ್ ನಂತರದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮಂಜೂರು ಮಾಡಲು ಆನ್ಲೈನಲ್ಲಿ ಈಗ ಅರ್ಜಿಯಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ನಿಮಗೇನಾದರೂ ಇಲ್ಲಿ ಏನಾದರೂ ಡೌಟ್ಸ್ ಆದರೆ ನೀವು ಅವರ ಸಂಪರ್ಕವನ್ನು ಮಾಡ್ಬೋದು. ಈ ರೀತಿಯಾಗಿ ಡೌಟ್ಸ್ ಇದ್ದರೆ ನೀವು ಅಲ್ಲಿ ಸಾಲ್ವನ್ನು ಮಾಡ್ಕೊಳ್ಬೋದು. ನೋಡಿ, ಏನು ಪ್ರೈಸ್ ಮನಿ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ, ಆ ಪ್ರೈಸ್ ಮನಿ ಅರ್ಜಿ ಸಲ್ಲಿಸಿದ ತಕ್ಷಣ ಏನು ಮಾಡಬೇಕಂದ್ರೆ ನೀವು 10 ಡೇಸ್ ಒಳಗೆ ನೀವು ನಿಮ್ಮ ಕಚೇರಿ ಏನು ನಿಮ್ಮ ಡಿಸ್ಟಿಕ್ ಸಮಾಜ ಕಲ್ಯಾಣ ಇಲಾಖೆ ಇರುತ್ತಲ್ಲ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ನೀವು ವಿಸಿಟ್ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಪ್ರೈಸ್ ಮನಿ ಅಪ್ರೂವ್ಡ್ ಆಗಿ ನಿಮ್ಮ ಪ್ರೈಸ್ ಮನಿ ಬರುತ್ತೆ. ಅದಕ್ಕೆ ನೀವು ಅಪ್ಲಿಕೇಶನ್ ಆಗಿ ಬಿಡಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ನೀವು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ವಿಸಿಟನ್ನು ಮಾಡಿ ಡಾಕ್ಯುಮೆಂಟ್ಸ್ನ ಎಲ್ಲ ನೀವು ನೀಡಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಅಲ್ಲಿ ಕೊಡಬೇಕಪ್ಪ ಅಂತ ನೋಡೋದಾದರೆ, ನೋಡಿ, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಕಾಲೇಜು ಪ್ರಾಚಾರ್ಯ ಅವರ ಸಹಿ ಬೇಕು ಮತ್ತು 3ನೇದಾಗಿ ಆನ್ಲೈನ್ ಅರ್ಜಿ. ಅಂದರೆ ನೀವು ಏನೊಂದು ಅಪ್ಲಿಕೇಶನ್ ಹಾಕ್ತೀರಾ, ಪ್ರಿಂಟ್ ಬರುತ್ತೆ ನಿಮಗೆ ಫೈನಲ್ ಪ್ರಿಂಟು.
ಆ ಒಂದು ಫೈನಲ್ ಪ್ರಿಂಟು ನಿಮ್ಮ ಪ್ರಿನ್ಸಿಪಲ್ ಸಿಕ್ಕ ಮತ್ತು ಸಿಗ್ನೇಚರ್ನ ಮಾಡಿಸ್ಕೋಬೇಕು. ಮತ್ತು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ನಿಮ್ಮ ಕಾಲೇಜು ಪ್ರಾಚಾರ್ಯರ ಒಂದು ಸಹಿ, ಮೂರನೇದಿಗೆ ಮಾರ್ಕ್ಸ್ ಕಾರ್ಡ್ ನಕಲು ಪ್ರತಿ, ಅಂದರೆ ಏನೊಂದು ಈಗ ನಿಮ್ಮ ಹಿಂದಿನ ನೇಮಕಾತಿ ಈಗ ಏನು ಪ್ರಥಮ ಬಾರಿಯಲ್ಲಿ ಪಾಸ್ ಆಗಿರುತ್ತಲ್ಲ ಅಂಥ ಒಂದು ಮಾರ್ಕ್ಸ್ ಶೀಟಲ್ಲಿ ನಿಮ್ಮ ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಸಿಕ್ಕ ಬೇಕಾಗುತ್ತೆ. ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸೆಟ್ಟನ್ನು ಮಾಡ್ಕೊಂಡು ಎಲ್ಲ ಒಂದು ಏನು ಜೆರಾಕ್ಸ್ಗೆ ನೀವು ಸಹಿ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಕಾಲೇಜಿನಲ್ಲಿ ಸಹಿ ಮಾಡಿಸ್ಕೊಳ್ಳಿ. ಪ್ರತಿಯೊಂದು ಏನು ಡಾಕ್ಯುಮೆಂಟ್ಸ್ 7 ಡಾಕ್ಯುಮೆಂಟ್ಸ್ ಇದ್ದಾವೆ, ಈ ಒಂದು 7 ಡಾಕ್ಯುಮೆಂಟ್ಸ್ ನೀವೇನು ಮಾಡಬೇಕು, ಜೆರಾಕ್ಸನ್ನು ಮಾಡಿಸಿ ಎಲ್ಲ ಪ್ರತಿಯೊಂದು ಜೆರಾಕ್ಸ್ಗೆ ನಿಮ್ಮ ಒಂದು ಪ್ರಿನ್ಸಿಪಲ್ ಸಹಿ ಆಗಬೇಕು. ಸಿಕ್ಕ ಮತ್ತು ಪ್ರಿನ್ಸಿಪಲ್ ಸಹಿ ಮಾಡಿಸ್ಕೊಂಡು ನೀವು ಒಂದು ಸಮಾಜ ಕಲ್ಯಾಣಕ್ಕೆ ಹೋಗಿ ಸಬ್ಮಿಟನ್ನು ಮಾಡಬೇಕು. ಈ ರೀತಿಯಾಗಿ ಪ್ರೊಸೆಸ್ ಅವರು ಹೇಳಿದ್ದಾರೆ ಮತ್ತು ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸ್ಕ್ರೀನ್ಶಾಟ್ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ನೀವು ಸಂಪೂರ್ಣವಾಗಿ ಓದ್ಕೊಳ್ಬೋದು. ಈಗ ನಾನು ಮೊಬೈಲ್ ಮೂಲಕ ಎಸ್ ಟಿ ಕೆಟಗರಿ ಇದ್ದವರು ಯಾವ ರೀತಿಯಾಗಿ ಒಂದು ಪ್ರೈಸ್ ಮನಿ ಅಪ್ಲೈನ ಮಾಡಬೇಕಂತ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಈಗಾಗಲೇ ಬಂದಿರ್ತವೆ. ಒಂದು ಅರ್ಜಿ ಆಗಿರ್ಬೋದು, ಒಂದು ರೀಪ್ರಿಂಟ್ ಆಗಿರ್ಬೋದು, ಒಂದು ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಳ್ಬೋದು ಮತ್ತು ಇನ್ನಿತರ ಅರ್ಜಿ ಅಂಕಿಅಂಶವನ್ನು ನೀವು ಇಲ್ಲಿ ಪಡೆದುಕೊಳ್ಬೋದು. ನೋಡಿ, ಮೊದಲನೇದಾಗಿ ಏನೋ ಒಂದು ST ಅಭ್ಯರ್ಥಿಗಳು ಯಾರು ಒಂದು PUC ಅಥವಾ ಏನು ರೀಸೆಂಟಾಗಿ PUCಯನ್ನು ಕಂಪ್ಲೀಟ್ ಮಾಡಿರೋ ಅಂಥ ಅಭ್ಯರ್ಥಿಗಳು, ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಮತ್ತು ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋ ಅಂಥ ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ. ನೋಡಿ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೋಣ. ಮೊದಲನೇದಾಗಿ ಇಲ್ಲಿ ಆನ್ಲೈನ್ ಅರ್ಜಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಪಾಸ್ ಇನ್ 2024 ಒಳಗೆ ನೀವು ಪಾಸನ್ನು ಆಗಿರಬೇಕಾಗುತ್ತೆ. ಅದು ಒಂದು 60ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರೆ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತಾರೆ. 2024ರಲ್ಲಿ ಪಾಸ್ ಆಗಿರಬೇಕಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಮೊದಲನೇದಾಗಿ ನೀವು ಒಂದು SSLC ಡೀಟೇಲ್ಸ್ ನೀಡಿ ಆಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನು ಆಪ್ಷನ್ ಕೇಳ್ತಾ ಇದೆ ಅಂದರೆ ನಿಮ್ಮ ಒಂದು SSLC ಬೋರ್ಡ್ ಟೈಪ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಬೋರ್ಡ್ಸ್ಗಳಿರ್ತವೆ, ಅಂದರೆ SSLC ಬೋರ್ಡ್ ಕರ್ನಾಟಕ, CBSE, ICSE, ಅದರ್ ಸ್ಟೇಟ್ ಬೋರ್ಡ್ ಅಂತ ಬರ್ತಾ ಇದೆ. ನಿಮ್ಮದು SSLC ಯಾವ ಒಂದು ಬೋರ್ಡಿಂದ ಕಂಪ್ಲೀಟ್ ಆಗಿದೆಯಲ್ಲ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ನೀವು CBSEಯಿಂದ ಕಂಪ್ಲೀಟ್ ಮಾಡಿದ್ರೆ CBSE ಚೂಸ್ ಮಾಡ್ಕೊಳ್ಳಿ. ICSEಯಿಂದ ಕಂಪ್ಲೀಟನ್ನು ಮಾಡಿದರೆ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಆದಷ್ಟು ಅಭ್ಯರ್ಥಿಗಳು SSLC ಬೋರ್ಡ್ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ, ಅಂದರೆ ಕರ್ನಾಟಕ ಬೋರ್ಡಿಂದ ಪಾಸನ್ನು ಮಾಡಿರ್ತಾರೆ, ಅದಕ್ಕೆ SSLC ಬೋರ್ಡ್ ಕರ್ನಾಟಕ ಅಂತ ನೀವು ಚೂಸ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ನೆಕ್ಸ್ಟು ನಿಮಗೆ SSLC ಪಾಸ್ ಇಯರ್ ಕೇಳ್ತಾ ಇದೆ. ನೋಡಿ, ನೀವು SSLC ಒಂದು ಪಾಸಿಂಗ್ ಇಯರ್ ಇಲ್ಲಿ ಅದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೊಳ್ಳಿ, ಎಲ್ಲ ಮಾಹಿತಿ ಅದರಲ್ಲಿ ನೋಡಿಕೊಂಡು ಇಲ್ಲಿ ಕರೆಕ್ಟಾಗಿ ನೀವು ಫಿಲ್ ಮಾಡ್ಕೊಳ್ಳಿ. ಒಂದು SSLC ಪಾಸ್ ಇಯರ್ ಇರುತ್ತೆ, ಆ ಇಯರ್ನ ಹಾಕ್ಕೊಳ್ಳಿ. ಮತ್ತು ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅದರಲ್ಲೇ ಇರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಕ್ಯಾಶ್ ಕೇಳುತ್ತೆ. ಇಲ್ಲಿ ಕ್ಯಾಶ್ ಒಂದೇ ಆಪ್ಷನ್ ಇದೆ. ST ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ST ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್, ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನೇಮ್ ಇದೆಯಲ್ಲ, ಯಾವುದೇ ರೀತಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಕರೆಕ್ಟಾಗಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನೇಮ್ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ನೇಮ್ ಹಾಕ್ಕೊಳ್ಳಿ. ನೇಮ್ ಹಾಕಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಗುರುತಿನ ದೃಢೀಕರಣ ಸೇವೆ, ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಮೂಲಕ ಇಲ್ಲಿ ದೃಢೀಕರಣ ವೆರಿಫೈನ ಮಾಡಬೇಕಾಗತ್ತೆ. ಇಲ್ಲೇನಿಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಂದಿಟ್ಕೊಂಡು ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನೇಮ್ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಮತ್ತು ಆಧಾರ್ ಸಂಖ್ಯೆಯನ್ನು ಹಾಕ್ಕೊಳ್ಳಿ. ಆಧಾರ್ ಸಂಖ್ಯೆಯನ್ನು ಎರಡೂ ಮಾಹಿತಿಯನ್ನು ನೀಡಿ ಇಲ್ಲಿ ಅಗ್ರಿ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರೀತಿಯಾಗಿ ಪ್ರೊಸೆಸ್ ಬರುತ್ತೆ. ನೋಡಿ, ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಒಂದು ಎಜುಕೇಷನ್ ಡೀಟೇಲ್ಸ್, ಇನ್ನಿತರ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿ ಒಂದು ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ನ ಅಪ್ಲೋಡನ್ನು ಮಾಡಿ ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ನೋಡಿ, ಏನೇನು ಇಲ್ಲಿ ಕೇಳ್ತಾ ಇದೆ ಅಂತ ನಾವು ಕರೆಕ್ಟಾಗಿ ನೋಡ್ಕೊಂಡು ಯಾವುದೇ ಮಿಸ್ಟೇಕ್ ಇಲ್ಲದ ಅಪ್ಲಿಕೇಶನ್ ಇಲ್ಲಿ ನಾವು ಸಬ್ಮಿಟನ್ನು ಈಗ ಮಾಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಏನು ಕೇಳ್ತಾ ಇದೆ, RD ನಂಬರ್ ಆಫ್ ಕ್ಯಾಸ್ಟ್, ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಮುಂದಿಟ್ಕೊಳ್ಳಿ. ನಿಮ್ಮದು ಏನೊಂದು ಕಾಸ್ಟ್ ಇನ್ಕಮ್ ಇರುತ್ತೆ, ಒಂದು ಕಾಸ್ಟಲ್ಲಿ ನಿಮ್ಮದು RD ನಂಬರ್ ಇರುತ್ತೆ ನೋಡಿ, ಈ ಒಂದು ಕಾಸ್ಟ್ RD ನಂಬರ್ ನೀವು ಇಲ್ಲಿ ಫಿಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಕಾಸ್ಟ್ ಯಾವುದು ಮತ್ತು ಸಬ್ ಕ್ಯಾಸ್ಟ್ ಯಾವುದು ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ. ಇದಾದ ತಕ್ಷಣ ಒಂದು ನಿಮ್ಮದು ನೇಮು, ಫಾದರ್ ನೇಮು, ಮದರ್ ನೇಮು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ನೀವು ಹಾಕುವಂತಿಲ್ಲ. ನಿಮ್ಮದು ಡೈರೆಕ್ಟಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೋಬೇಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಒಂದು SSLC ಅಂಕಪಟ್ಟಿಯಲ್ಲಿರುವಂತೆ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ಇಲ್ಲಿ ಕೆಳಗೆ ಏನು ಕೇಳ್ತಾ ಇದೆ, ನಿಮ್ಮ ಒಂದು ಜೆಂಡರ್ ಕೇಳುತ್ತೆ. ನಿಮ್ಮ ಜೆಂಡರ್
ಯಾವುದೇ ನಿಮ್ಮ ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದ ತಕ್ಷಣ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಅಂದರೆ ನೀವು SSLC ರಿಜಿಸ್ಟ್ರೇಷನ್ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ನಿಮ್ಮ ಒಂದು ಪಾಸಿಂಗ್ ಇಯರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಿಮ್ಮದು ಕಾಸ್ಟು ಮತ್ತು ಸಬ್ ಕಾಸ್ಟು ಇನ್ನೊಂದು RD ನಂಬರ್ ಮೇಲೆ ನೀಡಿರ್ತಿರಲ್ಲ, ಇಲ್ಲಿ ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಫಿಲ್ ಆಗುತ್ತೆ. ಇಷ್ಟು ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಕೇಳ್ತಾ ಇದೆ. ಇನ್ನೊಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ನೋಡಿ, ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇರುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ 20,000 ಈ ರೀತಿಯಾಗಿ ಇರುತ್ತೆ. ನೋಡಿ, ಆ ಒಂದು ಆ್ಯನ್ಯುವಲ್ ಇನ್ಕಮನ್ನು ಇಲ್ಲಿ ಫಿಲ್ಲನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಎಂಟರ್ ಯುವರ್ ಪರ್ಮನೆಂಟ್ ಅಡ್ರೆಸ್. ಏನೋ ಒಂದು ಆಧಾರ್ ಕಾರ್ಡಲ್ಲಿ ಇರುವಂತೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲ್ಲನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಡ್ಯಾಶನ್ನು ಬಿಡ್ಬೋದು. ಯಾಕಂದರೆ ಏನು ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆಯಲ್ಲ, ಈ ಸ್ಟಾರ್ ಮಾರ್ಕ್ ಇದ್ದರೆ ಅದು ಕಂಪಲ್ಸರಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲ ಸ್ಟಾರ್ ಮಾರ್ಕ್ ಇಲ್ಲಾಂದರೆ ನೀವು ಇಲ್ಲಿ ಡ್ಯಾಶನ್ನು ಬಿಡ್ಬೋದು. ನಿಮ್ಮ ಕಡೆ ಇಮೇಲ್ ಅಡ್ರೆಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡ್ಯಾಶನ್ನು ಬಿಡ್ಬೋದು. ಇದ ತಕ್ಷಣ ಎಂಟರ್ ಯುವರ್ 10 ಡಿಜಿಟಲ್ ಮೊಬೈಲ್ ನಂಬರ್. ನೋಡಿ, ಇದು ಕಂಪಲ್ಸರಿ ಆಗಿದೆ. ನಿಮ್ಮ ಒಂದು 10 ಡಿಜಿಟಲ್ ಆ್ಯಕ್ಟಿವ್ ಇರೋ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಸೋಷಿಯಲ್ ಆ್ಯಂಡ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಇಶ್ಯೂಡ್ ಫ್ರಮ್ ಸ್ಕಾಲರ್ಶಿಪ್. ಏನಾದರೂ ಇದು ಏನೋ ನಿಮಗೆ ಕಂಪಲ್ಸರಿ ಇಲ್ಲ, ನೀವು ಡ್ಯಾಶನ್ನು ಬಿಡ್ಬೋದು. ಡ್ಯಾಶನ್ನು ಬಿಡಿ. ಇಲ್ಲ ನಮ್ಮ ಕಡೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಇದ್ದರೆ ಒಂದು ಸ್ಕಾಲರ್ಶಿಪ್ ಇಲ್ಲಿ ಫಿಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಡ್ಯಾಶನ್ನು ಇದನ್ನು ಆಪ್ಷನ್ನ ಬಿಡ್ಬೋದು. ಇದಾದ ತಕ್ಷಣ ಆರ್ ಯು ಫಿಸಿಕಲಿ ಚಾಲೆಂಜ್ ಪರ್ಸನ್. ನೀವೇನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಎಸ್ ಅಂತ ನೀವು ಫಿಲ್ ಮಾಡಿದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇಲ್ಲಪ್ಪ ನಮ್ಮ ಕಡೆ ಇಲ್ಲ ಅಂದರೆ ನೋ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಬೋದು. ನೋಡಿ, ನೆಕ್ಸ್ಟ್ ಒಂದು ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇಲ್ಲಿ ಏನೋ ಒಂದು ಯಾವ ಒಂದು ಕೋರ್ಸ್ ಮೇಲೆ ನೀವು ಈಗ ಪ್ರೈಸ್ ಮನಿಯನ್ನು ಅಪ್ಲೈ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಅಂದರೆ ಈಗ ನೀವು PUC ಮೇಲೆ ಪ್ರೈಸ್ ಮನಿ ಆಗ್ತಾಯಿದ್ರೆ ಒಂದು PUC ಡೀಟೇಲ್ಸನ್ನು ನೀಡಬೇಕು. ಇಲ್ಲ ನಾವು ಡಿಗ್ರಿ ಮೇಲೆ ಪ್ರೈಸ್ ಮನಿ ಆಗ್ತಾಯಿದ್ರೆ ಡಿಗ್ರಿ ಡೀಟೇಲ್ಸನ್ನು ನೀಡಬೇಕು. ಅಥವಾ ಏನು ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಇನ್ನಿತರ ಕೋರ್ಸ್ಗಳಿದ್ದಾವೆ, ಅದ್ರ ಮೇಲೆ ನಾವು ಪ್ರೈಸ್ ಮನಿ ಆಗ್ತಾಯಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ, ಏನೇನು ಡೀಟೇಲ್ಸ್ ನೀಡಬೇಕಂತ ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಇಲ್ಲಿ CBSE ಕರ್ನಾಟಕ ಅದರ್ ಸ್ಟೇಟ್, ಇದು ಸೆಲೆಕ್ಟ್ ಕಾಲೇಜ್ ಟೈಪ್ ಕೇಳ್ತಾ ಇದೆ. ಅಂದರೆ ಯಾವೊಂದು ಬೋರ್ಡ್ನಲ್ಲಿ ನೀವು ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳ್ತಾ ಇದೆ. ನೀವು CBSE ಇದ್ದರೆ CBSE ಅಂತ ಹಾಕೊಳ್ಳಿ, ಕರ್ನಾಟಕ ಬೋರ್ಡ್ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ, ಇಲ್ಲ ಅದರ್ ಸ್ಟೇಟ್ ಅಂದರೆ ಅದರ್ ಸ್ಟೇಟ್ನಲ್ಲೂ ಹಾಕ್ಕೊಳ್ಬೋದು. ಇದ ತಕ್ಷಣ ಒಂದು ಸೆಲೆಕ್ಟ್ ಯುವರ್ ಕಾಲೇಜ್ ಡಿಸ್ಟಿಕ್ ಕೇಳ್ತಾ ಇದೆ. ಯಾವೊಂದು ಡಿಸ್ಟಿಕ್ ನಿಮ್ಮದು ಡಿಸ್ಟಿಕ್ನಲ್ಲಿ ಕಾಲೇಜ್ ಇದೆಯಲ್ಲ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಇದಾದ ತಕ್ಷಣ ಸೆಲೆಕ್ಟ್ ಯುವರ್ ಕಾಲೇಜ್ ತಾಲೂಕು. ಯಾವೊಂದು ತಾಲೂಕಿನಲ್ಲಿ ನಿಮ್ಮ ಒಂದು ಕಾಲೇಜ್ ಇದೆಯಲ್ಲ ಅದನ್ನು ನೀಡಬೇಕಾಗುತ್ತೆ. ಸೆಲೆಕ್ಟ್ ಯುವರ್ ಕಾಲೇಜ್, ನಿಮ್ಮ ಒಂದು ಕಾಲೇಜ್ ನೀಡಬೇಕಾಗುತ್ತೆ. ಇಲ್ಲಿ ಇದೆಲ್ಲ ಮಾರ್ಕ್ಸ್ ಕಾರ್ಡ್ನಲ್ಲಿರುತ್ತೆ, ನೋಡ್ಕೊಳ್ಳಿ ನಿಮ್ಮದು ಯಾವ ಕಾಲೇಜ್ ಇದೆ ನೋಡಿ. ಎಕ್ಸಾಂಪಲ್ ಆಗಿ ನಾನು ಈಗ ತೋರಿಸ್ತೀನಿ. ಒಂದು ಕಾಲೇಜ್ನ ಈಗ ನಾನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಾಲೇಜ್ ಚೂಸ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ಕೋರ್ಸ್ ಅಂದರೆ ಯಾವ ಒಂದು ಕೋರ್ಸ್ ಮೇಲೆ, ಅಂದರೆ ಯಾವ ಒಂದು ಕೋರ್ಸ್ ಮೇಲೆ ಈಗ ಪ್ರೈಸ್ ಮನಿ ಆಗ್ತಾ ಇದ್ರಲ್ಲ ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಬೇಕು. ನೀವೇನಾದರೂ 3 years ಡಿಪ್ಲೊಮಾ ಕಂಪ್ಲೀಟನ್ನು ಮಾಡಿದರೆ ಡಿಪ್ಲೊಮಾ ಅಂತ ಚೂಸ್ ಮಾಡ್ಕೊಳ್ಬೇಕು. ಇಲ್ಲ ನಾನು BAನ ಕಂಪ್ಲೀಟ್ ಮಾಡಿದ್ದೀನಿ, ಒಂದು 60ಕ್ಕಿಂತ ಹೆಚ್ಚು ಅಂಕವನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೀನಿ ಅಂದರೆ BA ಅಂತ ಡಿಗ್ರಿ ಮೇಲೆ ನೀವು ಹಾಕ್ಕೊಳ್ಬೋದು. ಇಲ್ಲ ನಾನು PUC PUC ಸ್ಟೂಡೆಂಟ್ಸ್ಗಳಿಗೆ ನಾನು PUCಯನ್ನು 60ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದು PUCಯನ್ನು ಇಲ್ಲಿ ಕಂಪ್ಲೀಟನ್ನು ಮಾಡಿದ್ದೀನಿ ಈಗ ಅಂದರೆ ಇಲ್ಲಿ PUC ಅಂತ ಆಪ್ಷನ್ ಇದೆಯಲ್ಲ, ಈ PUC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಈ ರೀತಿಯಾಗಿ ಬರುತ್ತೆ. ಕೋರ್ಸ್ ಕಂಪ್ಲೀಟ್ ಅಕಾಡೆಮಿಕ್ ಇಯರ್ ಪಾಸ್ ಇನ್ 2023 ಓನ್ಲಿ ಅಂತ ಬರುತ್ತೆ. ಇಲ್ಲಿ ನಿಮಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಂತ ಬರುತ್ತೆ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಏನು ಒಂದು ಸರ್ಟಿಫಿಕೇಟ್ ಒಂದು ಎಕ್ಸಾಮ್ಸ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಈಗ ನೀವು ಕಂಪ್ಲೀಟ್ ಮಾಡಿರ್ತಿಲ್ಲ ಯಾವ ಒಂದು ಕೋರ್ಸ್ ಮೇಲೆ ಒಂದು ಪ್ರೈಸ್ ಮೇಲೆ ಹಾಕ್ತಾ ಇದ್ರಲ್ಲ ಅದರದ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ನಂಬರು ಮತ್ತು ಎಂಟರ್ ಯುವರ್ ಕೋರ್ಸ್ ಡಿಸಿಪ್ಲಿನ್ ಒಂದು ಕಾಂಬಿನೇಷನ್ ಹಾಕಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಈಗ ನೀವು PUCನ ಕಂಪ್ಲೀಟ್ ಮಾಡಿದರೆ ಆ PUCನ ಕಾಮರ್ಸಾ ಅಥವಾ ಆರ್ಟ್ಸಾ ಅಥವಾ ಸೈನ್ಸ್ ಇದರಲ್ಲಿ ಯಾವುದು ನೀವು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಅದ್ರ ಬಗ್ಗೆ ನೀಡಬೇಕು. ಇಲ್ಲ ನಾವು ಡಿಗ್ರಿ ಈಗ ಒಂದು BA ಆಗಿರ್ಬೋದು, BSc ಆಗಿರ್ಬೋದು, BCom ಯಾವ ಒಂದು ಕೋರ್ಸ್ ಕಾಂಬಿನೇಷನ್ ಮೇಲೆ ನೀವು ಪಾಸ್ ಆಗಿದ್ರಲ್ಲ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಾನೀಗ PUC ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ನಾನು ಆರ್ಟ್ಸ್ ಅಂತ ಹಾಕ್ಕೊಳ್ಬೋದು ಅಥವಾ ಕಾಮರ್ಸ್ ಅಂತ ಹಾಕ್ಕೊಳ್ಬೋದು, ಸೈನ್ಸ್ ಅಂತಲೂ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಕಾಂಬಿನೇಷನ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಬೇಕು. ಇದ ತಕ್ಷಣ ಸೆಲೆಕ್ಟ್ ಯುವರ್ ಕೋರ್ಸ್ ಆರ್ ಇನ್ CGPA ಆ್ಯಂಡ್ ಪರ್ಸೆಂಟೇಜ್ ಕೇಳ್ತಾ ಇದೆ. ಯಾವುದೇ ರೀತಿ ಇಲ್ಲಿ ಪರ್ಸೆಂಟೇಜ್ ಮೇಲೆ ಇಲ್ಲ, ಒಂದು ಇದು CGPA ಇಂದಿಲ್ಲ, ಪರ್ಸೆಂಟೇಜ್ ಮೇಲೆ ಇದೆ. ಅದಕ್ಕೆ ನೀವು ಪರ್ಸೆಂಟೇಜ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟು ನೀವು ಟೋಟಲ್ ಮಾರ್ಕ್ಸು ಮತ್ತು ಎಷ್ಟು ಅಂಕವನ್ನು ಪಡೆದಿರಲ್ಲ ಇಲ್ಲಿ ಮಾಹಿತಿಯನ್ನು ನೀಡಬೇಕು. ಅಂದರೆ ಎಕ್ಸಾಂಪಲ್ ಆಗಿ ಈಗ PUC 600ಗೆ ಇರುತ್ತೆ, 600 ಈ ರೀತಿಯಾಗಿ ಟೋಟಲ್ ಮಾರ್ಕ್ಸ್ ಹಾಕ್ಕೊಳ್ಳಿ ಮತ್ತು ಎಷ್ಟವನ್ನು ಅಂಕ ಪಡೆದಿರ PUCಯಲ್ಲಿ ನೀವು ಎಕ್ಸಾಂಪಲಾಗಿ ಇಷ್ಟು ನಾವು ಅಂಕವನ್ನು ಪಡೆದರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ಬಂದುಬಿಡುತ್ತೆ. ನೋಡಿ
ಈ ರೀತಿಯಾಗಿ ಪರ್ಸೆಂಟೇಜ್ ಬಂದುಬಿಡುತ್ತೆ. ಟೋಟಲ್ ಮಾರ್ಕ್ಸು ಮತ್ತು ಎಷ್ಟು ಅಂಕ ಪಡೆದಿದ್ದೀರಾ ಈ ರೀತಿಯಾಗಿ ಡೀಟೇಲ್ಸ್ ನೀಡಬೇಕಾಗುತ್ತೆ. ಮತ್ತು ನೀವು ಡಿಗ್ರಿದು ಮೇಲೆ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮದು ಲಾಸ್ಟ್ ಸೆಮಿಸ್ಟ್ರಲ್ಲಿ ಎಲ್ಲ ಇರುತ್ತೆ, ಟೋಟಲ್ ಮಾರ್ಕ್ಸ್ ಇರುತ್ತೆ. ಆ ಟೋಟಲ್ ಮಾರ್ಕ್ಸ್ ಇಲ್ಲಿ ಹಾಕ್ಕೊಳ್ಳಿ ಮತ್ತು ಎಷ್ಟು ಅಂಕ ಪಡೆದಿದ್ದಿರಲ್ಲ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದರೆ ಎಷ್ಟು ನಿಮ್ಮ ಒಂದು ಪರ್ಸೆಂಟೇಜ್ ಆಯಿತು ಅಂತ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಶೋ ಆದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಈ ಬ್ಯಾಂಕ್ ಡೀಟೇಲ್ಸ್ ಏನಿಲ್ಲ, ಸೆಲೆಕ್ಟ್ ಯುವರ್ ಬ್ಯಾಂಕ್, ನಿಮ್ಮ ಒಂದು ಪಾಸ್ಬುಕ್ ಮುಂದಿಟ್ಕೊಳ್ಳಿ. ಯಾವುದು ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಮತ್ತು ಆ ಒಂದು ಬ್ರ್ಯಾಂಚ್ ಯಾವ ಡಿಸ್ಟಿಕ್ನಲ್ಲಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತು ಸೆಲೆಕ್ಟ್ ಯುವರ್ ಬ್ರ್ಯಾಂಚ್ ವಿತ್ ಬ್ಯಾಂಕ್ IFSC ಕೋಡ್ ಇರುತ್ತೆ, ಅಂದರೆ ನಿಮ್ಮ ಬ್ರ್ಯಾಂಚ್ ಇರುತ್ತೆ. ಈ ರೀತಿಯಾಗಿ ಬ್ರ್ಯಾಂಚ್ ಬಂದಿರುತ್ತೆ ಮತ್ತು ನಿಮ್ಮದು IFSC ಕೋಡ್ ಅಲ್ಲೇ ತೋರಿಸಿರುತ್ತೆ. ಅಂದರೆ ನೀವು ಪಾಸ್ಬುಕ್ನಾಗ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು, ಬ್ರ್ಯಾಂಚ್ ವೆರಿಫೈ ಮಾಡ್ಕೊಳ್ಬೇಕು ಮತ್ತು IFSC ಕೋಡ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಒಂದು ಸೆಲೆಕ್ಟ್ ಯುವರ್ ಬ್ರ್ಯಾಂಚ್ ವಿತ್ IFSC ಕೋಡ್ ಈ ರೀತಿಯಾಗಿ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಬ್ಯಾಂಕ್ ಅಡ್ರೆಸ್ ಇಲ್ಲಿ ಬಂದುಬಿಡುತ್ತೆ. ಒಂದು ಸಲ ವೆರಿಫೈ ಮಾಡಬೇಕು ಈ ಬ್ಯಾಂಕ್ ಕರೆಕ್ಟ್ ಆಗಿದೆ ಇಲ್ಲ ಅಂತ, ನೀವು ಪಾಸ್ಬುಕ್ನಲ್ಲಿ ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಇಲ್ಲಿ IFSC ಕೋಡ್ ಬಂದಿರುತ್ತೆ. ಈ IFSC ಕೋಡ್ ನಿಮ್ಮ ಬ್ಯಾಂಕ್ನಲ್ಲಿ ಕರೆಕ್ಟ್ ಆದರೆ ನಿಮ್ಮದು ಇಲ್ಲಿ ಕರೆಕ್ಟಾಗಿರುತ್ತೆ. ಮತ್ತು ಅಕೌಂಟ್ ನಂಬರ್ ಹೋಲ್ಡರ್ ನೇಮ್ ಹಾಕಬೇಕಾಗುತ್ತೆ. ನೆಕ್ಸ್ಟು ನೋಡಿ, ನೆಕ್ಸ್ಟು ಅಕೌಂಟ್ ಹೋಲ್ಡರ್ ನೇಮ್, ನಿಮ್ಮೊಂದು ಪಾಸ್ಬುಕ್ನಲ್ಲಿ ನೇಮ್ ಯಾವ ರೀತಿ ಇದೆ ನಾನು ನೇಮ್ ಹಾಕ್ಕೊಳ್ಳಿ. ಮತ್ತು ಅಕೌಂಟ್ ನಂಬರ್, ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನಂಬರ್, ನಿಮ್ಮೊಂದು ಪಾಸ್ಬುಕ್ನಲ್ಲಿ ಇರುವಂತೆ ಅಕೌಂಟ್ ನಂಬರ್ ಕರೆಕ್ಟಾಗಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಈ ರೀತಿಯಾಗಿ ಮಾಹಿತಿಯನ್ನು ಎಲ್ಲ ನೀಡ್ಕೊಂಡು ಕೊನೆಯದಾಗಿ ನಿಮಗೆ ಇಲ್ಲಿ ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವು ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಜೆರಾಕ್ಸನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಡಿ, ಸ್ಕ್ಯಾನ್ ಮಾಡಿ. ಕ್ಯಾಂಡಿಡೇಟ್ ಫೋಟೋ, ನಿಮ್ಮ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಮತ್ತು ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್, ಅಂದರೆ ಈಗ ಅಂದರೆ ನೀವು ಏನು PUCನ ಕಂಪ್ಲೀಟ್ ಮಾಡಿರ್ತೀರಲ್ಲ ಆ ಒಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಏನೊಂದು ಡಿಗ್ರಿ ಲಾಸ್ಟ್ ಸೆಮ್ ಇರುತ್ತೆ ಆ ಲಾಸ್ಟ್ ಸೆಮ್ಮಿಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದಂದರೆ ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಫೋಟೋ JPG ಫಾರ್ಮೇಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದು 100 KB ಒಳಗಿರಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅದು JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ, ಅದು 100 KB ಒಳಗಿರಬೇಕು. ಮತ್ತು ನಿಮ್ಮದು ಲಾಸ್ಟ್ ಸೆಮ್ ಏನು ಮಾರ್ಕ್ಸ್ ಕಾರ್ಡ್ ಇದೆ ನೀವು ಪಾಸ್ ಆಗಿರ್ತಿಲ್ಲ ಅದು JPG ಫಾರ್ಮೇಟಲ್ಲಿ ಇರಬೇಕಾಗುತ್ತೆ, ಅದು 100 KB ಒಳಗಿರಬೇಕಾಗುತ್ತೆ. ಒಂದು ಫೋಟೋ ಯಾವ ರೀತಿಯಾಗಿ ರಿಸೈಸ್ ಮಾಡೋಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಈ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಯಾವ ರೀತಿಯಾಗಿ ಒಂದು ಫೋಟೋ ರಿಸೈಸ್ ಮಾಡಬೇಕು ಮತ್ತು KBನ ರಿಸೈಸನ್ನು ಅಂದರೆ 100 KB ಒಳಗೆ ಮಾಡಬೇಕು, ಅದೆಲ್ಲ ಮಾಹಿತಿ ಇದೆ. ಅದನ್ನು ವಿಡಿಯೋನ ಚೆಕ್ಔಟ್ ಮಾಡಿ ಆ ರೀತಿಯಾಗಿ ನೀವು 3 ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಮತ್ತು ಕಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್, ಯಾವುದು ಸರ್ಟಿಫಿಕೇಟ್ ಲಾಸ್ಟ್ ಸೆಮ್ ಇರುತ್ತಲ್ಲ, ಅಂದರೆ ಡಿಗ್ರಿದವರು ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡಬೇಕು. PUC ಇರ್ತಲ್ಲ, ಒಂದು PUC ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಚೂಸ್ ಫೈಲ್ ಅಂತಲ್ಲ, ಇದನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ. ಇಲ್ಲಿ ಶೋ ಆಗಿಬಿಡುತ್ತೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮದು ಒಂದು JPG ಫಾರ್ಮೇಟಲ್ಲಿ ಫೋಟೋ, ಒಂದು ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಒಂದು ಮಾರ್ಕ್ಸ್ ಕಾರ್ಡ್, ಯಾವೊಂದು ಕೋರ್ಸ್ ಮೇಲೆ ಆಗ್ತಿಲ್ಲ ಮಾರ್ಕ್ಸ್ ಕಾರ್ಡ್, ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ನೀಡ್ಕೊಳ್ಳಿ. ನೀಡಿದ ತಕ್ಷಣ ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದಾಗಿ ಆ ರೀತಿಯಾಗಿ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಪ್ರಿಂಟೌಟ್ ಬರುತ್ತೆ. ಪ್ರಿಂಟೌಟ್ ಬಂದ ತಕ್ಷಣ ಅದನ್ನು PDF ಸೇವ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿ ಅದನ್ನು ಪ್ರಿಂಟೌಟ್ನ ತೆಗೆದುಕೊಂಡು ಏನೇನು ನಾನು ಡಾಕ್ಯುಮೆಂಟ್ ಫಸ್ಟ್ ಹೇಳಿದ್ನಲ್ಲ ಎಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಪ್ರಿನ್ಸಿಪಾಲ್ ಸಿಗ್ನೇಚರ್ ಮತ್ತು ಸಿಕ್ಕವನ್ನು ಮಾಡಿಸಿ ನಿಮ್ಮ ಒಂದು ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದರೆ ನಿಮ್ಮೊಂದು ಅಪ್ಲಿಕೇಶನ್ ಅಪ್ಲೋಡ್ ಆಗುತ್ತೆ ಮತ್ತು ಅಮೌಂಟಲ್ಲಿ ರಿಶೋ ಆಗುತ್ತೆ. ನೀವು ಹೋಮ್ ಪೇಜಿಗೆ ಬಂದು ಏನು ಮಾಡಬೇಕು, ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಕೊಳ್ಬೋದು, ಚೆಕ್ ಮಾಡ್ಕೊಳ್ಬೋದು. ಮತ್ತು ಏನಾದರೂ ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ಬೇಕಾದರೆ ನೀವು ಬೇಕಾದಷ್ಟು ರೀಪ್ರಿಂಟ್ ಮಾಡ್ಕೊಳ್ಬೋದು. ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಏನಾದರೂ ಅಪ್ಲಿಕೇಶನ್ ಸ್ಟೇಟಸ್ ರಿಜೆಕ್ಟ್ ಆದರೆ ನೀವು ಮತ್ತೆ ಆಫೀಸ್ಗೆ ಹೋಗಿ ಏನೇನು ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನು ಸಾಲ್ವ್ ಮಾಡ್ಕೊಂಡು ಅಪ್ಲಿಕೇಶನ್ ಸ್ಟೇಟಸ್ನ ಅಪ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ST ಅಭ್ಯರ್ಥಿಗಳಿಗೆ ಒಂದು ಪ್ರೈಸ್ ಮನಿ ಈ ರೀತಿಯಾಗಿ ಮೊಬೈಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸಿಂಪಲ್ ಆಗಿ ಒಂದು ಪ್ರೊಸೆಸ್ ಇದೆ ನೋಡಿ. ಯಾರ್ಯಾರಿಗೆ ಈ ಒಂದು ಅಪ್ಲಿಕೇಶನ್ ಎಲಿಜಿಬಲ್ ಆಗಿದೆ ಪ್ರತಿಯೊಬ್ಬರು ಇದನ್ನು ಅರ್ಜಿಯನ್ನು ಸಲ್ಲಿಸಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು